ಜಿಬಿಎಯಲ್ಲಿ ಬಹುಕೋಟಿ ಹಗರಣ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷರಾದ ಎನ್ ಪ್ರಸಾದ್ ರವರು ಇಂದು ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ ಆಯುಕ್ತರಿಗೆ ಭ್ರಷ್ಟಾಚಾರದ ಕುರಿತು ಮನವಿ ಪತ್ರ ಕೂಡಲೇ ಶಿಸ್ತು ಕ್ರಮ ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಅಧಿಕಾರಿಗಳು ನಿಯಮಗಳನ್ನು ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಿ ಅವರಿಗೆ ಬೇಕಾಗಿರುವ ಗುತ್ತಿಗೆದಾರರ ಜೊತೆ ಶಾಮೀಲಾಗಿ ಒಂದೇ ಜಾಬ್ ಸಂಖ್ಯೆಗೆ 2 ಬಾರಿ ಬಿಲ್ಲುಗಳನ್ನು ಸೃಷ್ಟಿ ಮಾಡಿ ಸಾರ್ವಜನಿಕರ ಹಣವನ್ನು ದುರ್ಬಳಕೆ ಮಾಡಿ ಸರ್ಕಾರದ ಬೊಕ್ಕಸಕ್ಕೆ ದೊಡ್ಡ ಪ್ರಮಾಣದಲ್ಲಿ ಹಾನಿಯುಂಟು ಮಾಡಿರುವ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವ ಬಗ್ಗೆ ಮಾಧ್ಯಮಗೋಷ್ಠಿ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ವಿಜಯನಗರ ವಿಭಾಗದಲ್ಲಿ ಒಂದೇ ಜಾಬ್ ಸಂಖ್ಯೆಗೆ 2 ಬಾರಿ ಬಿಲ್ಲುಗಳನ್ನು ಪಾವತಿ ಮಾಡಲಾಗಿದೆ. ಹಣಕಾಸು ವಿಭಾಗ ಹಾಗೂ ಕಾಮಗಾರಿ ವಿಭಾಗದ ಸಂಪೂರ್ಣ ಅಧಿಕಾರಿಗಳು ಗುತ್ತಿಗೆದಾರರೊಂದಿಗೆ ಶಾಮೀಲಾಗಿ ಕೆಟಿಟಿಪಿ ನಿಯಮಾವಳಿಗಳನ್ನು ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿ ಅವರ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ ಸಂಖ್ಯೆ 123 ಹಾಗೂ 124ಕ್ಕೆ ಸಂಬಂಧಪಟ್ಟಂತೆ ರಸ್ತೆಗಳು, ಚರಂಡಿಗಳು, ಪಾದಚಾರಿ ಮಾರ್ಗಗಳು ಮತ್ತು ನೀರಿಗಾಗಿ ಕೊಳವೆ ಬಾವಿಗಳನ್ನು ಕೊರೆಯುವ ಸಮಗ್ರ ಅಭಿವೃದ್ಧಿ ಮತ್ತು ಸುಧಾರಣೆಗೆಂದು 157-23-000001 ಜಾಬ್ ಸಂಖ್ಯೆಗೆ ಸಂಬಂಧಿಸಿದಂತೆ ಟೆಂಡರ್ ಮುಖಾಂತರ ಗುತ್ತಿಗೆದಾರರಾದ ಶ್ರೀ ರಾಜೇಂದ್ರ ಎಚ್.ಬಿ. ಅವರಿಗೆ ಸುಮಾರು 11,20 ಲಕ್ಷ ರೂಪಾಯಿಗಳಿಗೆ ದಿನಾಂಕ 12/12/2022 ಕಾರ್ಯಾದೇಶವನ್ನು ನೀಡಿರುತ್ತಾರೆ. ಮುಂದುವರೆದು ಶ್ರೀ ರಾಜೇಂದ್ರ ಎಚ್.ಬಿ. ಅವರಿಗೆ ಸುಮಾರು 11,20 ಲಕ್ಷ ರೂಪಾಯಿಗಳನ್ನು ಕಾಮಗಾರಿಯನ್ನು ನಿರ್ವಹಿಸದೆ ಇದ್ದರೂ ಸಹ ಮೊದಲನೇ ಹಂತದ ಮೊತ್ತವನ್ನು ದಿನಾಂಕ 20/2/2024, ಎರಡನೇ ಹಂತದ ಮೊತ್ತವನ್ನು ದಿನಾಂಕ 21/8/2024, ಮೂರನೇ ಹಂತದ ಮೊತ್ತವನ್ನು ದಿನಾಂಕ 17/4/2025 ಮತ್ತು ನಾಲ್ಕನೇ ಹಂತದ ಬಿಲ್ಲಿನ ಮೊತ್ತವನ್ನು ದಿನಾಂಕ 12/11/2025 ಪಾವತಿ ಮಾಡಿರುತ್ತಾರೆ. ಸರ್, ಈಗ ಪಶ್ಚಿಮ ವಲಯದಲ್ಲಿ ಆಗಿರೋದು ಮಾತ್ರ ಆಧಾರ ಸಿಕ್ಕಿದೆ. ಎಲ್ಲ ವಲಯಗಳಲ್ಲೂ ಆಗಿರೋದನ್ನು ಅದನ್ನೆಲ್ಲ ಚೆಕ್ ಮಾಡಬೇಕು, ಅದನ್ನೆಲ್ಲ ಪರಿಶೀಲನೆ ಮಾಡಬೇಕು, ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಬೇಕು. ಅದು ಯಾಕೆ ಆ್ಯಕ್ಚುಲಿ ಟೋಟಲ್ ಬೆಂಗಳೂರು, ಸಂಪೂರ್ಣವಾಗಿ ಬೆಂಗಳೂರಲ್ಲೆಲ್ಲ ಮಾಡಿದ್ದಾರೆ ಈ ಥರ. ಒಂದು ವಿಜಯನಗರ ಮಾತ್ರ ಅಂತ ಹೇಳೋಕ್ಕೋಗಲ್ಲ ನಾನು, ಯಾಕಂದರೆ ಎಲ್ಲ ಕಡೆಯೂ ನಡೆದಿದೆ. ಇವಾಗ ಅದಕ್ಕೆ ಏನು ಪೂರ್ವಕವಾದ ದಾಖಲೆಗಳನ್ನ ಅದನ್ನು ಶೇಖರಣೆ ಮಾಡಬೇಕು, ಆ ದಾಖಲೆಗಳನ್ನ ಶೇಖರಣೆ ಮಾಡ್ತಾಯಿದ್ದೀವಿ. ಈಗ ಬೆಳಕಿಗೆ ಬಂದಿರೋದು ವಿಜಯನಗರದಲ್ಲಿ 11,20 ಲಕ್ಷ. ಅದನ್ನು ಒಂದೇ ಜಾಬ್ ಒಂದ್ಕಿಂತ ಅದನ್ನು ಅಪ್ರೂವ್ ಆಗಿರೋ ಜಾಬ್ ಸಂಖ್ಯೆನ ಅದನ್ನು ಇಬ್ಬರಿಬ್ಬರು ಗುತ್ತಿಗೆದಾರರಿಗೆ ಅದನ್ನು ಪಾವತಿ ಮಾಡಿದ್ದಾರೆ. ಏನು ಮಾಡ್ತಾರೆ ಅಂದರೆ ಪಾರ್ಟ್ ವೈಸ್ ಅಂತ ಹೇಳ್ಬಿಟ್ಟು ಪೇಮೆಂಟ್ ಮಾಡ್ತಾರೆ. ಯಾಕಂದರೆ 11,20 ಲಕ್ಷ ಒಂದೇ ಕಿಂತ ಮಾಡಲ್ಲ. ಅದನ್ನೇನು ಮಾಡ್ತಾರೆ, ಹಂತವಾಗಿ 1ನೇ ಹಂತ, 2ನೇ ಹಂತ, 3ನೇ ಹಂತ ಅಂತೇಳಿ ಪಾವತಿ ಮಾಡ್ತಾರೆ. ಅದನ್ನು ಎಲ್ಲ ಹಂತದಲ್ಲೂ ಏನೇನು 1, 2, 3 ಅಂತ ಎಲ್ಲ ಹೇಳಿದಾರೋ ಎಲ್ಲ ಹಂತಗಳನ್ನು ಪಾವತಿ ಆಲ್ರೆಡಿ ಇವಾಗ ಮಾಡಿಬಿಟ್ಟಿದ್ದಾರೆ. ಇಬ್ಬರು ಗುತ್ತಿಗೆದಾರಗಳು 11,20 ಲಕ್ಷ ಏನಿದೆ ಅದನ್ನು ಸಂದಾಯ ಮಾಡಿದ್ದಾರೆ. BBMP ಇದ್ದಾಗ ಅವ್ರಿಗೆ ಯಾವುದಾದ್ರೂ ಒಂದು ಅಧಿಕಾರಿಗಳ ಭಯ ಇತ್ತು. GBA ಆದಮೇಲೆ ಯಾವುದೇ ರೀತಿ ಯಾರ ಭಯನೂ ಇಲ್ಲ. ಯಾರು ಹೇಳೋರಿಲ್ಲ, ಯಾರು ಕೇಳೋರಿಲ್ಲ. ಕಡತಗಳನ್ನ ಪರಿಶೀಲನೆ ಮಾಡೋರಿಲ್ಲ, ಮತ್ತು ದೂರುಗಳನ್ನ ಕೊಟ್ಟರೆ ದೂರುಗಳನ್ನ ಪರಿಶೀಲನೆ ಮಾಡೋರಿಲ್ಲ. ಅವರು ಮಾಡಿದ್ದೇ ಅವರಿದು. ಈ ಕಾಮಗಾರಿ ಇಲಾಖೆಯವರು ಮತ್ತು ಹಣಕಾಸು ವಿಭಾಗದವರು ಇಬ್ಬರಿಗೂ ಲಂಗು ಲಗಾಮ್ ಇಲ್ದಿರಂಗೆ ಆಗ್ಬಿಟ್ಟಿದೆ. ಏನಂದರೆ ಏನಾದರೂ ಒಂದು ತಪ್ಪು ಮಾಡಿದ್ದೀವ, ಅದಕ್ಕೆ ಏನು ಬೇಕೋ ಮಾಡ್ಕೊಳ್ಳೋಣ. ನೋಡಿ, 2024-25 ಹಿಂದೆ ಪೇಮೆಂಟ್ ಆಗಿರೋದಕ್ಕೆಲ್ಲನೂ ಫೋಟೋ ಸಬ್ಮಿಟ್ ಮಾಡಿದ್ದಾರೆ, ಮತ್ತು ಯಾವುದು ಪೂರ್ವಕವಾದ ದಾಖಲೆಗಳನ್ನೆಲ್ಲ ಸಬ್ಮಿಟ್ ಮಾಡಿದ್ದಾರೆ. ಆಮೇಲೆ 2025 ಅಂದರೆ GBA ಆದಮೇಲೆ ಪೇಮೆಂಟ್ ಮಾಡಿರೋದು ಯಾವುದಕ್ಕೂ ಕೂಡ ಫೋಟೋ ಮಾತ್ರ ಬಿಲ್ ಕಾಪಿಗಳಾಗಲಿ MB ಬುಕ್ ಆಗಲಿ ಆನ್ಲೈನಲ್ಲಿ ಸಬ್ಮಿಟೇ ಮಾಡಿಲ್ಲ. ಅದನ್ನು ಕೇಳೋಕೆ ಹೋದರೆ ನಮ್ಮ ಇಷ್ಟ, ನಮ್ಮನ್ನು ಯಾರು ಕೇಳೋರು? ಯಾಕಂದರೆ ಇವಾಗ ಅವಾಗಾದರೂ ಆಯುಕ್ತರು ಅನ್ನೋರು ಒಬ್ಬರು ಯಾರೋ ಜವಾಬ್ದಾರಿ ಇತ್ತು. ಈಗ ಆಯುಕ್ತರುಗಳಿಗೆ ಯಾರಿಗೂ ಜವಾಬ್ದಾರಿ ಇಲ್ಲ. ಹೋದ್ರೆ ನಂದೇ ಹೋಗುತ್ತೆ, ಹೋಗಲಿ ಬಿಡು ಅಂತಾರೆ. ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಭ್ರಷ್ಟಾಚಾರ ಬೇರು ಸಮೇತ ಬಂದು ಅಳ್ಕೊಂಬಿಟ್ಟಿದೆ. ರಾಜ್ಯಪಾಲರಿಗೂ ಮನವಿ ಕೊಟ್ಟರು, ರಾಷ್ಟ್ರಪತಿಗಳಿಗೆ ಮನವಿ ಕೊಟ್ಟರು ಕೂಡ ಭ್ರಷ್ಟಾಧಿಕಾರಿಗಳ ಮೇಲೆ ಆ್ಯಕ್ಷನ್ ತೊಗೊಳೋದಕ್ಕೆ ಅವ್ರ ಕೈಯಲ್ಲಿ ಆಗ್ತಾಯಿಲ್ಲ. ಯಾಕಂದರೆ ಭ್ರಷ್ಟಾಚಾರ ಎಲ್ಲ ಕಡೆನೂ ಹರಳ್ಬಿಟ್ಟಿದೆ. ಅದು ಏನಾಗ್ಬಿಟ್ಟಿದೆ ಅಂದರೆ ಇವಾಗ ಯಾರಿಗೋ ಒಬ್ಬರಿಗೆ ಸಂಬಂಧಪಟ್ಟವ್ರಿಗೆ ನಾನು ಇವಾಗ 10% ತಗೊಂಡ 10%ಅಲ್ಲಿ ನನ್ನ ಸಂಬಂಧಪಟ್ಟ ಯಾರು ನನ್ನ ಮೇಲೆ ದೂರು ಪ್ರಾಧಿಕಾರ ಯಾರು ಇರ್ತಾರೆ ಅವರು ಆ್ಯಕ್ಷನ್ ತಗೊಂಡವ್ರಿಗೆ ಅವ್ರಿಗೆ ಇಷ್ಟು ಪರ್ಸೆಂಟೇಜ್ ಕೊಟ್ಬಿಟ್ರೆ ಅವರು ಆ ದೂರನ್ನ ಕನ್ಸಲ್ಟೇ ಮಾಡಲ್ಲ. ದೂರು ಕೊಟ್ಟ ಅಧಿಕಾರಿಗಳು ಅದನ್ನು ವಿಚಾರಣೆ ಮಾಡ್ತಾರಲ್ಲ, ಆ ಅಧಿಕಾರಿಗಳು
ಸೆಟಲ್ಮೆಂಟ್ ಮಾಡ್ಕೊತವ್ರೆ. ಸರ್, ನಾನು ಭ್ರಷ್ಟರ ವಿರುದ್ಧವಾಗಿ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾನೇ ಇದ್ದೀನಿ. ಇಲ್ಲಿ ಭ್ರಷ್ಟಾಚಾರ ಹೆಂಗಾಗ್ಬಿಟ್ಟಿದೆ ಬೇರು ಹರ್ಕೊಂಡಂಗೆ ಬೇರುಗಳು ಹರ್ಕೊಂಡು ಹೋಗ್ಬಿಟ್ಟಿದೆ ಈಗ. ಯಾಕಂದರೆ ಇವಾಗ ಎಲ್ಲರೂ ಪರ್ಸೆಂಟೇಜ್ಗೆ ಶಾಮೀಲಾಗಿ ಎಲ್ಲರೂ ಅವ್ರವ್ರ ಅಧಿಕಾರ ವ್ಯಾಪ್ತಿನ ಮಾರ್ಕೊತಾ ಇದ್ದಾರೆ. ನಮ್ಮ ಹೋರಾಟ ನಾವು ಮಾಡ್ತಾನೆ ಇದ್ದೀವಿ ನಿರಂತರವಾಗಿ. ಯಾಕಂದರೆ ಇದು ಸಾರ್ವಜನಿಕರ ತೆರಿಗೆ ಹಣನ ಫೋಲ್ ಆಗಬಾರ್ದು ಅಂತೇಳಿ ನಾವು ಎಷ್ಟು ಹೋರಾಟ ಮಾಡೋಕ್ಕಾಗುತ್ತೋ ನಾವು ಅಷ್ಟು ಹೋರಾಟ ಮಾಡ್ತಾ ಇದ್ದೀವಿ. ಈಗ BJP ಸರ್ಕಾರ ಇದ್ದಾಗ 40% ಅಂತೇಳಿ ಆರೋಪ ಮಾಡ್ತಾಯಿದ್ರು. ಈಗ ಏನಾಗ್ಬಿಟ್ಟಿದೆ ಅಂದರೆ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ 50-50 ಸರ್ಕಾರ ಆಗ್ಬಿಟ್ಟಿದೆ. ಅವರೇ ಗುತ್ತಿಗೆದಾರರ ಜೊತೆ 50-50 ಮಾಡ್ಕೊಂಡು ಅವರನ್ನೇ ಏನು ಬೇಕೋ ಮಾಡ್ಕೊತಾ ಇದ್ದಾರೆ. ಸಾರ್ವಜನಿಕರ ತೆರಿಗೆ ಹಣನ ದಯವಿಟ್ಟು ಈ ಥರ ಭ್ರಷ್ಟಾಚಾರ ಮಾಡಿ ನುಂಗಬೇಡಿ ಆಯ್ತಾ. ಏನಿದೆ ದಯವಿಟ್ಟು ಸಾರ್ವಜನಿಕರ ತೆರಿಗೆ ಹಣನ ಸಮರ್ಪಕವಾಗಿ ಉಪಯೋಗಿಸ್ಕೊಳ್ಳಿ. ರಕ್ತ ಮೂಟೆ ಹೊತ್ತಿರೋರ್ದು, ರಕ್ತ ಸುರಿದಿರೋರ್ದು ಮತ್ತು ಎಷ್ಟೋ ಜನರದು ಅಲ್ಲಿ ತೆರಿಗೆ ಹಣ ಇದೆ. ಈ ಥರ ದಯವಿಟ್ಟು ಬೋಗಸ್ ಬಿಲ್ಗಳು ಮಾಡಿ ಹೊಡೆಕೋಬೇಕು. ಈಗ ಮುಂದಿನ ದಿವಸ ಆ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಆಲೋಚನೆ ಮಾಡ್ತಾಯಿದ್ದೀವಿ ಸರ್.